ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಉಳ್ಳಾಲದ ಉರೂಸಿನ ನಿಮಿತ್ತ ಉಳ್ಳಾಲವನ್ನು ಬೆಳಗಿದ ಸೂಫಿ ಸಂತ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ಕದಸಲ್ಲಾಹು ತಾಲಾ ಸಿರಹುಲ್ ಅಜೀಜ್ ಅವರ ಹೆಜ್ಜೆ ಗುರುತುಗಳನ್ನು ದಾಖಲಿಸುವ ನಿಟ್ಟಿನಲ್ಲಿ ನಾವಿಲ್ಲಿಗೆ ಬಂದಿದ್ದೇವೆ. ಇದು ಉಳ್ಳಾಲದ ಇವತ್ತು ಉಳಿದಿರುವ ಅತ್ಯಂತ ಪುರಾತನ ಮನೆ ಮತ್ತು ಅತ್ಯಂತ ಐತಿಹಾಸಿಕವಾದಂತಹ ಮನೆ ಇದು. ಈ ಮನೆಗೆ ಪಾಂಡೆಲ್ ಅಗ ಅಂತ ಹೇಳುವಂತಹ ಹೆಸರಿದೆ. ಸರಿಸುಮಾರು 500 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಈ ಮನೆಗಿದೆ. ಕುತುಬುಜ್ಜಮಾನ್ ಸೈಯದ್ ಮದನಿ ತಂಗಳ್ರವರು ಈ ಮನೆಯಲ್ಲಿ ಬಂದು ನೆಲೆಸ್ತಾ ಇದ್ದರು ಅಂತ ಹೇಳುವಂತಹ ಒಂದು ಮೌಖಿಕ ಇತಿಹಾಸ ಕೂಡ ಇದೆ. ಇಲ್ಲಿಂದಲೇ ಪಕ್ಕದ ಪೊಲ್ಕರೆಯಿಂದ ಅವರು ಪೊಲ್ಕರೆಯ ಒಂದು ಕುಟುಂಬದ ಹೆಣ್ಣನ್ನು ಅವರು ಮದುವೆ ಆಗಿದ್ದಾರೆ. ಮದುವೆಗಿಂತಲೂ ಮುಂಚೆ ಮದುವೆ ನಂತರ ಕೂಡ ಅವರು ಈ ಮನೆಯಲ್ಲಿ ಬಂದು ನೆಲೆಸ್ತಾ ಇದ್ರು ಅಂತ ಹೇಳುವಂಥದ್ದು ಒಂದು ಮೌಖಿಕ ಇತಿಹಾಸ ಇದೆ. ಈ ನೆಲ ಎಲ್ಲವೂ ಈ ಮನೆ ಇಲ್ಲಿರುವಂತಹ ಏನು ಈ ಸಿಟ್ಔಟ್ ಇದೆ, ಫೋರ್ಟಿಕೋ, ಇದೆಲ್ಲ ಮದನಿ ತಂಗಳ್ರವರು ಕೂತುಕೊಂಡಂತಹ ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ಮಹತ್ವ ಇರುವಂತಹ ಒಂದು ಜಾಗ ಆಗಿರ್ತದೆ. ಈ ಮನೆಯಲ್ಲಿ ಸುಮಾರು 24 ಸೈಯದ್ ತರವಾಡು, ಸೈಯದ್ ಕುಟುಂಬದವರು, ಸೈಯದ್ ಅಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುಟುಂಬ ಪರಂಪರೆಯವರು ವಾಸಿಸಿದ್ರು. ಬಹಳ ದೊಡ್ಡ ಮನೆ. ಇವಾಗ ಎಲ್ಲರೂ ಅವರ ಕೆಲಸ ಕಾರ್ಯ, ವ್ಯಾಪಾರ, ಉದ್ಯೋಗ ಇವುಗಳ ನಿಮಿತ್ತ ಮನೆಯನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಬೇರೆ ಕಡೆ ಹೋಗಿ ನೆಲೆಸಿದ್ದಾರೆ. ಇವತ್ತು ಇಲ್ಲಿ ಒಂದೇ ಒಂದು ಕುಟುಂಬ ಮಾತ್ರ ಉಳಿದಿದೆ. ಇದೊಂದು ಐತಿಹಾಸಿಕವಾದಂತಹ ಮನೆ. ಈ ಮನೆಯ ಸೌಂದರ್ಯವನ್ನ ನಿಮಗೆ ನಾವು ತೋರಿಸಲಿದ್ದೇವೆ. ನಾನು ತಿಳಿದ ಪ್ರಕಾರ ಇದೊಂದು ಮಂಚ, ಇದಕ್ಕೆ ತಾಪೆ ಅಂತೇಳಿ ಹೇಳ್ತಾರೆ. ಸುಮಾರು 400 ವರ್ಷಗಳಿಗಿಂತಲೂ ಮಿಕ್ಕಿದ ಇತಿಹಾಸ ಇರುವಂತಹ ಒಂದು ಮಂಚ ಆಗಿದೆ. ಎಷ್ಟು ಪುರಾತನ ಮಂಚ. ಬಹುಶಃ ಇಂಥ ಒಂದು ಇದರ ನೋಡಿ, ನಿಮಗೆ ಮೇಲ್ಗಡೆ ಕಾಣುವಾಗ ಬರೀ ಒಂದು ಹಲಿಗೆ ತರ ಕಾಣ್ತಾ ಇದೆ. ಇದರದ್ದು ಕೆಳಗಿನ ಭಾಗವನ್ನ ನೋಡ್ಕೊಳ್ಳಿ. ಇದರ ಕಾಲುಗಳು ಎಷ್ಟು ಬಲಿಷ್ಠವಾಗಿದೆ. 400 ವರ್ಷಗಳ ಹಿಂದಿನ ಇದಾದ್ರೂ ಕೂಡ ಇದನ್ನು ಬಹುಶಃ ಇದರ ಕೆಲಸಗಳು, ರಿಪೇರಿ ದುರಸ್ತಿ ಕೆಲಸಗಳನ್ನು ಏನನ್ನು ಮಾಡಲಾಗಿಲ್ಲ. ಕಾಲುಗಳು ಕೂಡ ತುಂಬಾ ಕಾರ್ವಿಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಇದರದ್ದು. ಹಾಗೇನೆ ಈ ಮನೆಯಲ್ಲಿ ನೋಡ್ಕೊಳ್ಳಿ, ಇದು ಈ ಮರದ ಕಂಬ, ಇದು ಬೋಗುದಿ ಅಂತ ಏನೋ ಹೇಳ್ತಾರೆ ಅದಕ್ಕೆ. ಇದು ಕೂಡ ತುಂಬಾ ಪುರಾತನವಾದದ್ದು. ಇದು ಮನೆಯಷ್ಟೇ ಇತಿಹಾಸ ಇದಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿರುವಂತಹ ನೋಡಿ ಕೆತ್ತನೆ ಕೆಲಸಗಳು ನಮ್ಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಹತ್ರದಲ್ಲಿ ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿದೆ ಕೆತ್ತನೆ ಕೆಲಸಗಳು. ಇವುಗಳನ್ನ ಏನು ಮೇಂಟೆನೆನ್ಸ್ ಮಾಡಿದ ಕಾರಣಕ್ಕಾಗಿ ಇದು ಹೀಗೇನೆ ಇದೆ. ನೋಡಿ, ಇಲ್ಲೆಲ್ಲ ಚೆನ್ನಾಗಿದೆ ಕೆತ್ತನೆ ಕೆಲಸಗಳು, ತುಂಬಾ ಅದ್ಭುತವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಅದೇ ರೀತಿ ಎಲ್ಲಿ ನೋಡ್ಕೊಳ್ಳಿ, ಅತ್ಯಂತ ಸುಂದರವಾದಂತಹ ಕೆತ್ತನೆ ಕೆಲಸಗಳು ಕೂಡ ಈ ಮರದ ಈ ಕಂಬದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮಗೆ. ಇದರಲ್ಲಿ ಏನೊಂದು ವಿಶೇಷತೆ ಅಂತ ಹೇಳಿದ್ರೆ, ಇಸ್ಲಾಮಿಕ್ ವಾಸ್ತುಶಿಲ್ಪದ ಒಂದು ಅತ್ಯಂತ ಪುರಾತನವಾದ ಸುಂದರವಾದಂತಹ ಮಾದರಿ ಇದು. ಇವತ್ತು ಈ ಮಾದರಿಗಳನ್ನ ಉಳಿಸಿಕೊಳ್ಳಲಾಗಿಲ್ಲ. ನಮ್ಮ ಹಳೆ ಮಸೀದಿಗಳಲ್ಲಿ ಮಾತ್ರ ಇಂತಹ ಝೀನತ್ ಬಕ್ಷ್ ಮಸೀದಿಯಲ್ಲಿ, ಅಂತ ಹಳೆ ಮಸೀದಿಗಳಲ್ಲಿ ಕೆಲವು ಕಾಣಬಹುದೇ ಬಿಟ್ರೆ ಯಾವುದೇ ಮನೆಗಳಲ್ಲೂ ಕೂಡ ಇವತ್ತು ಇಂತಹ ಈ ವಿನ್ಯಾಸವನ್ನ ಉಳಿಸಲಾಗಿಲ್ಲ. ತುಂಬಾ ಚಂದದ ವಿನ್ಯಾಸ ಇದು. ಇಷ್ಟು ಐತಿಹಾಸಿಕವಾದಂತಹ ಒಂದು 500 ವರ್ಷಗಳ ಹಿಂದಿನ ಈ ಮನೆಯನ್ನ ಯಾರು ಇನ್ನು ಇದನ್ನ ಉಳಿಸುವುದು? ಈ ಮನೆ ಇದನ್ನ ಹೀಗೆ ಬಿಟ್ರೆ ಇನ್ನೊಂದು ಬಹಳ ವರ್ಷಗಳೇನಿದು ಉಳಿಯುವುದು ಕಷ್ಟ. ಇದನ್ನ ಪ್ರೊಟೆಕ್ಟ್ ಮಾಡಿದ್ರೆ ಈ ನೆಲದಲ್ಲಿ ಮುಸ್ಲಿಮರ ಅಸ್ತಿತ್ವ ಎಷ್ಟು ಹಿಂದಿನದು ಅಂತ ಹೇಳುವುದನ್ನು ಕೂಡ ನಾವು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಲ್ಲಿನ ಮುಸ್ಲಿಮರ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಕೂಡ ನಾವು ತೋರಿಸಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಆದುದರಿಂದ ಇದರ ಕಡೆಗೆ ಯಾರು ಗಮನ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಮುಂದಿರುವ ಪ್ರಶ್ನೆ.